ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಸೇವಾ ಪರ್ವ, ಸೇವೆ ಮತ್ತು ಸುಶಾಸನ ಧ್ಯೇಯದೊಂದಿಗೆ ಪರಿವರ್ತನೆ ಹಾಗೂ ಪ್ರಗತಿ ಸಾಧನೆಗೆ ಕೇಂದ್ರದ ಸಂಕಲ್ಪ. ಸರಕು ಮತ್ತು ಸೇವಾ ತೆರಿಗೆ ಪರಿಷ್ಕರಣೆ, ಹವಾನಿಯಂತ್ರಕ ಹಾಗೂ ಟೆಲಿವಿಷನ್ ಮೇಲಿನ ತೆರಿಗೆ ಕಡಿತಕ್ಕೆ ಶಿಫಾರಸು. ಸಖಿ ಒನ್ ಸ್ಟಾಪ್ ಸೆಂಟರ್, ದೌರ್ಜನ್ಯಕ್ಕೀಡಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ಸಕಾಲಿಕ ನೆರವು. ಮಿಷನ್ ವಾತ್ಸಲ್ಯ ಸಹಾಯವಾಣಿ 1098 ಮೂಲಕ ಸಂಕಷ್ಟದಲ್ಲಿರುವ ಮಕ್ಕಳ ಹಿತರಕ್ಷಣೆ. ಈಗ ವಾರ್ತೆಗಳ ವಿವರ. ಸೇವಾ ಪರ್ವ ಆಚರಣೆ ಹಿನ್ನೆಲೆ ಸೇವಾ ಪಾಕ್ಷಿಕವನ್ನು ವಿಜಯನಗರ ಜಿಲ್ಲೆಯಾದ್ಯಂತ ಬಿಜೆಪಿ ಜಿಲ್ಲಾ ಘಟಕ ಅರ್ಥಪೂರ್ಣವಾಗಿ ಆಯೋಜಿಸಿದೆ. ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ ಹಾಗೂ ಸ್ವಚ್ಛತಾ ಜನಾಂದೋಲನಗಳನ್ನು ಯಶಸ್ವಿಯಾಗಿ ಆಯೋಜಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 75ನೇ ವರ್ಷದ ಜನ್ಮದಿನಾಚರಣೆ ಕೈಗೊಳ್ಳಲಾಗಿದೆ. ಹೊಸಪೇಟೆಯ ಸ್ವಾತಂತ್ರ್ಯೋದ್ಯಾನದಲ್ಲಿ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ನಮೋ ಮ್ಯಾರಥಾನ್ ಜರುಗಿತು. ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಲ್ಲಿ ಹಾಗೂ ಸಾಲುಮರದ ತಿಮ್ಮಕ್ಕ ಉದ್ಯಾನದಲ್ಲಿ ಸೇವಾ ಪರ್ವದ ಅಂಗವಾಗಿ ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮ ಜರುಗಿತು. ಅಂತಾರಾಷ್ಟ್ರೀಯ ಕಡಲತೀರ ಸ್ವಚ್ಛತಾ ದಿನ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 75ನೇ ಜನ್ಮದಿನಾಚರಣೆ ಹಿನ್ನೆಲೆ ಸೇವಾ ಪಾಕ್ಷಿಕ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಆಯೋಜಿತವಾಗಿದೆ. स्वच्छ भारत का इरादा कर लिया हमने, देश से अपने ये वादा कर लिया हमने. ಸೇವೆ ಮತ್ತು ಸುಶಾಸನ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸೇವಾ ಪರ್ವದ ಮೂಲಕ ಪರಿವರ್ತನೆ ಹಾಗೂ ಪ್ರಗತಿಯನ್ನು ಸಾಧಿಸಲು ಶ್ರಮಿಸುತ್ತಿದೆ. ಕಳೆದ 11 ವರ್ಷಗಳಲ್ಲಿ ಮಧ್ಯಮ ವರ್ಗದ ಜನರ ಅನುಕೂಲಕ್ಕಾಗಿ ತೆರಿಗೆ ಸುಧಾರಣೆ, ವಾರ್ಷಿಕ 12 ಲಕ್ಷ ರೂಪಾಯಿವರೆಗೆ ಯಾವುದೇ ಆದಾಯ ತೆರಿಗೆ ಪಾವತಿಯಿಂದ ವಿನಾಯಿತಿ, ಸುಲಭ ಹಾಗೂ ಸರಳವಾದ ತೆರಿಗೆ ಅನುಸರಣೆ, ರಿಟರ್ನ್ಸ್ ಫೈಲಿಂಗ್ ಹಾಗೂ ಏಕೀಕೃತ ಪಿಂಚಣಿ ಯೋಜನೆಯಿಂದ 25 ವರ್ಷ ಸೇವಾ ಅವಧಿ ಪೂರ್ಣಗೊಳಿಸಿದವರಿಗೆ ಸರಾಸರಿ ಮೂಲವೇತನದ 50% ಖಚಿತ ಪಿಂಚಣಿ, ತನ್ಮೂಲಕ 23 ಲಕ್ಷ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಪ್ರಯೋಜನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. एनडीए सरकार ने पिछले 10 साल में ये सुनिश्चित किया है कि गरीब और मध्यम वर्ग को लगातार टैक्स से राहत मिलती रहे. इस बजट में भी इनकम टैक्स में कटौती और स्टैंडर्ड डिडक्शन में भी वृद्धि का फैसला लिया गया है. टीडीएस के नियमों को भी सरल किया गया है. इन कदमों से हर टैक्स पेयर को अतिरिक्त बचत होने वाली. ಕೇಂದ್ರ ಪುರಸ್ಕೃತ ಮಿಷನ್ ಶಕ್ತಿ ಯೋಜನೆಯಡಿ ಸ್ಥಾಪಿಸಲಾದ ಸಖಿ ಒನ್ ಸ್ಟಾಪ್ ಸೆಂಟರ್ ದೌರ್ಜನ್ಯಕ್ಕೀಡಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ಆಪ್ತ ಸಮಾಲೋಚನೆ, ವೈದ್ಯಕೀಯ ಚಿಕಿತ್ಸೆ, ಕಾನೂನು ಹಾಗೂ ಪೊಲೀಸ್ ನೆರವು ಮತ್ತು ತಾತ್ಕಾಲಿಕ ವಸತಿ ಸೌಲಭ್ಯ ಒದಗಿಸುತ್ತದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನೂಮ್ ತಿಳಿಸಿದ್ದಾರೆ. ಕಲಬುರಗಿಯ ಪ್ರಗತಿ ಕಾಲೋನಿಯ ಒನ್ ಸ್ಟಾಪ್ ಸಖಿ ಸೆಂಟರ್ಗೆ ಭೇಟಿ ನೀಡಿ ಅವರು ಪರಿಶೀಲಿಸಿದರು. ಕೇಂದ್ರ ಸರ್ಕಾರದ ಪೋಷಣ್ ಅಭಿಯಾನದಡಿ ಸಖಿ ಕೇಂದ್ರಕ್ಕೆ ಸ್ಮಾರ್ಟ್ಫೋನ್ ಹಾಗೂ 2 ವಾಹನಗಳನ್ನು ಜಿಲ್ಲಾಧಿಕಾರಿ ಒದಗಿಸಿದರು. ಅಗತ್ಯವುಳ್ಳ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಮಿಷನ್ ವಾತ್ಸಲ್ಯ ಯೋಜನೆ ಜಾರಿಗೊಂಡಿದ್ದು, ಸಂಕಷ್ಟದಲ್ಲಿರುವ ಹಾಗೂ ಸವಾಲು ಎದುರಿಸುತ್ತಿರುವ ಮಕ್ಕಳ ಹಿತರಕ್ಷಣೆಗೆ ಒತ್ತು ನೀಡುತ್ತದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ಸೇವಾ ಸಂಸ್ಥೆಗಳ ಮಾಹಿತಿ ಫಲಕದ ಮೇಲೆ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಕಡ್ಡಾಯವಾಗಿ ನಮೂದಿಸುವಂತೆ ನಿರ್ದೇಶಿಸಿದ್ದಾರೆ. ಬಾಲ್ಯ ವಿವಾಹ, ಬಾಲಗರ್ಭಿಣಿಯರು ಹಾಗೂ ಬಾಲ ಮತ್ತು ಕಿಶೋರ ಕಾರ್ಮಿಕ ಮಕ್ಕಳು, ಕಾನೂನು ಸಂಘರ್ಷಕ್ಕೀಡಾದ ಮಕ್ಕಳ ರಕ್ಷಣೆಗೆ ಎಲ್ಲ ಇಲಾಖೆಗಳು ಪರಸ್ಪರ ಸಹಕಾರದಿಂದ ಕಾರ್ಯನಿರ್ವಹಿಸುವಂತೆ ಸೂಚಿಸಿದ್ದಾರೆ. ಕಳಸಾ ಬಂಡೂರಿ ಹಾಗೂ ಮಹದಾಯಿ ನದಿ ಜೋಡಣೆ ಯೋಜನೆಗೆ ಗೋವಾ ಸರ್ಕಾರ ಸಹಕರಿಸಬೇಕು. ಅಭಿವೃದ್ಧಿ ಹಾಗೂ ಮೂಲಸೌಕರ್ಯ ವಿಚಾರದಲ್ಲಿ ನೆರೆಯ ರಾಜ್ಯಗಳು ಪರಸ್ಪರ ಔದಾರ್ಯದಿಂದ ನಡೆದುಕೊಳ್ಳಬೇಕು ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಗೋವಾ ಅರಣ್ಯ ಖಾತೆ ಸಚಿವ ವಿಪಿ ರಾಣೆ ಅವರಿಗೆ ಕೋರಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ಸಚಿವರೊಂದಿಗೆ ಸಭೆ ನಡೆಸಿದರು. ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಉತ್ತಮ ಸಹಕಾರ ಮತ್ತು ಬಾಂಧವ್ಯವನ್ನು ಬಲಪಡಿಸಲು ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ @AIRnews_ಕನ್ನಡವನ್ನು ಅನುಸರಿಸಿ. ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸರಕು ಮತ್ತು ಸೇವಾ ತೆರಿಗೆ ಕೇಂದ್ರ ಮಂಡಳಿಯ 56ನೇ ಸಭೆ ಶಿಫಾರಸಿನಂತೆ ಪರಿಷ್ಕೃತ ದರಗಳು ನಾಳೆ 22ನೇ ತಾರೀಕು ನವರಾತ್ರಿಯ ಮೊದಲ ದಿನದಿಂದ ದೇಶಾದ್ಯಂತ ಜಾರಿಗೊಳ್ಳಲಿವೆ. 2ನೇ ಆವೃತ್ತಿಯ ಪರಿಷ್ಕರಣೆಯಲ್ಲಿ ಹವಾನಿಯಂತ್ರಕಗಳು, ಟೆಲಿವಿಷನ್, ಮರುಬಳಕೆ ಇಂಧನ ಮೂಲಗಳ ಪರಿಕರಗಳ ತೆರಿಗೆಯನ್ನು ಕಡಿತಗೊಳಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಧಾರವಾಡದ ವಿಜಯಕುಮಾರ್ ಪಂಚಪ್ಪ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಫರ್ಮ್ನ ಚಾರ್ಟರ್ಡ್ ಅಕೌಂಟೆಂಟ್ ವೀಣಾ ಸಿದ್ದು ಬೆಟಗೇರಿ. ಸರಕು ಮತ್ತು ಸೇವಾ ತೆರಿಗೆ ಕೇಂದ್ರ ಮಂಡಳಿಯ ಶಿಫಾರಸಿನಂತೆ ನೆಕ್ಸ್ಟ್ ಜನ್ GST 2 ಪರಿಷ್ಕೃತ ದರಗಳು 22ನೇ ತಾರೀಕು ದೇಶದಾದ್ಯಂತ ಜಾರಿಗೊಳ್ಳಲಿವೆ. 2ನೇ ಆವೃತ್ತಿಯ ಪರಿಷ್ಕರಣೆಯಲ್ಲಿ ಹವಾನಿಯಂತ್ರಕಗಳ ಮೇಲಿನ ತೆರಿಗೆಯನ್ನು 28% 18% ಕಡಿತಗೊಳಿಸಿದ್ದು, ಟೆಲಿವಿಷನ್, ಮಾನಿಟರ್ಗಳು, ಪ್ರೊಜೆಕ್ಟರ್ಗಳ ಮೇಲಿನ ತೆರಿಗೆ ಸಹ 28% 18% ಇಳಿಕೆಯಾಗಿದೆ. ಮರುಬಳಕೆ ಇಂಧನ ಮೂಲಗಳ ಬಳಕೆಯ ಪರಿಕರಗಳು, ವಿದ್ಯುತ್ ಬಳಕೆ ಸಂಬಂಧಿ ವಸ್ತುಗಳು, ಪರಿಕರಗಳು, ಬಿಡಿ ಭಾಗಗಳು ಹಾಗೂ ಸೌರ ವಿದ್ಯುತ್ ಫಲಕ ಈ ಮೊದಲಿದ್ದ ತೆರಿಗೆಯನ್ನ 12% 5% ಇಳಿಸಲು ಕೇಂದ್ರ GST ಮಂಡಳಿ ಶಿಫಾರಸು ಮಾಡಿದೆ. ಪರಿಕರಗಳ ಮೂಲ ಬೆಲೆಗೆ ಸೇರಲಾಗುತ್ತಿದ್ದ ಕರ ಭಾರ ತಗ್ಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು, ಕೆಳ ಮಧ್ಯಮ ವರ್ಗ, ಮಧ್ಯಮ ವರ್ಗ ಹಾಗೂ ಮೇಲ್ಮಧ್ಯಮ ವರ್ಗದ ಕುಟುಂಬಗಳಿಗೆ ಗಣನೀಯ ಉಳಿತಾಯ ನಿರೀಕ್ಷಿಸಲಾಗಿದೆ. ಖರೀದಿ ದರ ಹೆಚ್ಚಿ ಉತ್ಪಾದಕರು, ಸಾಗಣೆದಾರರು, ಮಾರಾಟಗಾರರಿಗೆ ಪರಿಕರಗಳ ಶೆಲ್ಫ್ ಲೈಫ್ ಕಡಿಮೆಯಾಗಿ ಅನುಕೂಲವಾಗಬಹುದು ಅಂತ ಹೇಳಬಹುದು. ಈ ತಿಂಗಳ 19ನೇ ತಾರೀಕು ಅಂತಾರಾಷ್ಟ್ರೀಯ ಹಾವು ಕಡಿತದ ಜಾಗೃತಿ ದಿನವನ್ನಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಅಧಿಕೃತವಾಗಿ ಘೋಷಿಸಿದೆ. ಧಾರವಾಡದ ಪ್ರಥಮ ದರ್ಜೆ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಜನಜಾಗೃತಿ ಕಾರ್ಯಕ್ರಮ ಜರುಗಿತು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗದ ಹಿರಿಯ ಪ್ರಾಣಿಶಾಸ್ತ್ರಜ್ಞ ಡಾ ಧೀರಜ್ ವೀರನಗೌಡರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. 2019ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ 2030ರಲ್ಲಿ ಈಗ ಸ್ನೇಕ್ ಬೈಟ್ ಡೆತ್ ಆಗ್ತಾವು ಅರ್ಧಕ್ಕೆ ತಂದು ನಿಲ್ಲಿಸಬೇಕು ನಾವು ಅಂತ ಹೇಳಿ ಅವರು ಇನಿಷಿಯೇಟ್ ಮಾಡಿದ್ರು. 2025 ಥೀಮ್ ಅಂದ್ರೆ ಹಾವು ಕಚ್ಚುವ ವಿಷಕಾರಿ ದಾಳಿಯಿಂದ ಉಂಟಾಗುವ ಅಂಗವೈಕಲ್ಯಗಳು ಒಂದು ಮರೆಮಾಚಿದ ಸಂಕಷ್ಟ. ಭಾರತದಲ್ಲಿ ನಾಗರಹಾವು, ಕಟ್ಟು ಹಾವು, ಕೊಳಕು ಮಂಡಲ, ಗರಗಸ ಮಂಡಳ ಹಾವು ಇವು 4 ಬಿಗ್ 4 ವೆನಮಸ್ ಸ್ನೇಕ್ಸ್ ಅಂತ ಕರಿತೀವಿ. ಕಾಳಿಂಗ ಸರ್ಪ, ಕಟ್ಟಿಗೆ ಹಾವು ಅಂತ ಕರೀತಾರ. ಹಂಪ್ ನೋಸ್ಡ್ ಪಿಟ್ ವೈಪರ್, ಸಿ ಸ್ನೇಕ್ಸ್ ವೆನಮಸ್ಗಿಂತ ನಾನ್ ವೆನಮಸ್ ಬಾಳ ಇದಾವೆ. ಈಗ ಭಾರತದಲ್ಲಿ ಒಂದು ಡಾಟಾ ತಗೊಂಡ್ರೆ 2000ದಿಂದ 2019 20 ವರ್ಷದ ಒಂದು ಸರ್ವೆ ಮಾಡಿದ್ರು. 1.2 ಮಿಲಿಯನ್ ಮಂದಿ ಹಾವು ಕಚ್ಚಿದ ತೀರ್ಕೊಂಡಿದ್ದಾರೆ. ವರ್ಷಕ್ಕೆ 58,000 ಜನರು ಹಾವು ಕಚ್ಚುವಿಕೆಯಿಂದ ಅಸುನೀಗಿದ್ದಾರೆ. ಹಳ್ಳಿ ಗುಡ್ಡಗಾಡು ಪ್ರದೇಶದಿಂದ ಮತ್ತೆ ಹೆಚ್ಚಾಗಿ ಮಳೆಗಾಲದಲ್ಲಿ ತೀರ್ಕೊಂಡಿದ್ದಾರೆ. ಮಹಿಳೆಯರ ಸಶಕ್ತೀಕರಣದಿಂದ ಇಡೀ ರಾಷ್ಟ್ರ ಸಬಲಗೊಳ್ಳುತ್ತದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅನು ಶಿವರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಮಹಿಳಾ ಸಬಲೀಕರಣ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬೆಂಗಳೂರು ನಗರ ಜಿಲ್ಲೆ ನ್ಯಾಯಾಧೀಶ ಎಚ್ ಶಶಿಧರ ಶೆಟ್ಟಿ ಮಾತನಾಡಿ, ಮಹಿಳೆಯರು ಕಾನೂನು ಅರಿವು ಹೊಂದಿದ್ದಲ್ಲಿ ತಮ್ಮ ಮೇಲಾಗುವ ದೌರ್ಜನ್ಯಗಳನ್ನು ತಡೆಯಲು ಸಾಧ್ಯ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ತಿಂಗಳ 28ನೇ ತಾರೀಕು ಕೊನೆ ಭಾನುವಾರದಂದು 11 ಗಂಟೆಗೆ ಮನ್ ಕಿ ಬಾತ್ನಲ್ಲಿ ಆಕಾಶವಾಣಿ ಮೂಲಕ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿದ್ದಾರೆ. ಇದು ಮನದ ಮಾತಿನ 126ನೇ ಆವೃತ್ತಿಯಾಗಿದೆ. ನಮೋ ಆಪ್, MyGov.in ಜಾಲತಾಣ ಅಥವಾ 1800117800ಗೆ ಕರೆ ಮಾಡಿ ಸಾರ್ವಜನಿಕರು ತಮ್ಮ ಸಲಹೆ ದಾಖಲಿಸಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವಾ ಪರ್ವ, ಸೇವೆ ಮತ್ತು ಸುಶಾಸನ ಧ್ಯೇಯದೊಂದಿಗೆ ಪರಿವರ್ತನೆ ಹಾಗೂ ಪ್ರಗತಿ ಸಾಧನೆಗೆ ಕೇಂದ್ರದ ಸಂಕಲ್ಪ. ಸರಕು ಮತ್ತು ಸೇವಾ ತೆರಿಗೆ ಪರಿಷ್ಕರಣೆ, ಹವಾನಿಯಂತ್ರಕ ಹಾಗೂ ಟೆಲಿವಿಷನ್ ಮೇಲಿನ ತೆರಿಗೆ ಕಡಿತಕ್ಕೆ ಶಿಫಾರಸು.
ಸಖಿ ಒನ್ ಸ್ಟಾಪ್ ಸೆಂಟರ್ ದೌರ್ಜನ್ಯಕ್ಕೀಡಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ಸಕಾಲಿಕ ನೆರವು. ಮಿಷನ್ ವಾತ್ಸಲ್ಯ ಸಹಾಯವಾಣಿ 1098 ಮೂಲಕ ಸಂಕಷ್ಟದಲ್ಲಿರುವ ಮಕ್ಕಳ ಹಿತರಕ್ಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35